ಹಲೋ ಹಾಯ್ ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶೋಭಾ ವೆಂಕಟ್. ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂಥ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಏನಿದು ಗುಲಾಬ್ ಜಾಮೂನ್ ಅಂತನಾ? ಗುಲಾಬ್ ಜಾಮೂನ್ ಹೌದು, ಆದರೆ ಇನ್ಸ್ಟೆಂಟ್ ಮಿಕ್ಸ್ ಗುಲಾಬ್ ಜಾಮೂನಿಂದ ಮಾಡಿರುವಂಥ ಗುಲಾಬ್ ಜಾಮೂನ್ ಅಲ್ಲ. ಇದು ಒಂಥರ ಸ್ಪೆಷಲ್ ಟೇಸ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಗುಲಾಬ್ ಜಾಮೂನ್ಗಿಂತ ಏನೂ ಕಮ್ಮಿ ಇಲ್ಲ, ಟೇಸ್ಟ್ ವೈಸ್ ಆಗಿರಲಿ ಸಾಫ್ಟ್ ವೈಸ್ ಆಗಿರಲಿ ಅಂತಲೇ ಹೇಳ್ಬೋದು. ಬನ್ನಿ ಯಾವುದರಿಂದ ಮಾಡಿರುವಂಥ ಗುಲಾಬ್ ಜಾಮೂನ್ ಅಂತ ಹೇಳ್ತೀನಿ. ಇದು ಗೋಧಿ ಹಿಟ್ಟು ಮತ್ತು ರವೆಯಿಂದ ಮಾಡಿರುವಂಥ ಗುಲಾಬ್ ಜಾಮೂನ್. ಸೂಪರ್ ಆಗಿರುವಂಥ ಟೇಸ್ಟ್ ಅಂತಲೇ ಹೇಳಬಹುದು. ಸಡನ್ನಾಗಿ ಯಾರಾದರೂ ಗೆಸ್ಟ್ ಮನೆಗೆ ಬಂದರು ಅಂದರೆ ಇನ್ಸ್ಟೆಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್ ತರಬೇಕು ಅಂತ ಏನಿಲ್ಲ. ಮನೆಯಲ್ಲೇ ಇರುವಂಥ ಗೋಧಿ ಹಿಟ್ಟು ಹಾಗೆ ಸಮ ಪ್ರಮಾಣದಲ್ಲಿ ರವೆ ಹಾಕ್ಕೊಂಡು ಆರಾಮಾಗಿ ಗುಲಾಬ್ ಜಾಮೂನ್ನ ರೆಡಿ ಮಾಡಿಕೊಡ್ಬಹುದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಏನೇನೆಲ್ಲ ಹಾಕಿದ್ದೀವಿ, ಹೇಗೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಪಾಕನ ರೆಡಿ ಮಾಡ್ಕೋಬೇಕು, ಹಾಗೆ ಯಾವ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕೋಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ ದಯವಿಟ್ಟು. ಈ ರೆಸಿಪಿ ಮಾಡ್ತಾ ಇರೋದು ನಾನು ದೀಪಾವಳಿ ಹಬ್ಬದ ದಿನ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪದ ಬೆಳಗು ಪ್ರತಿಯೊಬ್ಬರ ಬಾಳಲ್ಲಿ ಬೆಳಕಾಗಲಿ. ಹಾಗೆ ದೀಪಾವಳಿ ಹಬ್ಬದ ದಿನ ಯಾರೆಲ್ಲ ಸಂತೋಷವಾಗಿರ್ತೀರಾ, ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿರ್ತೀರಾ, 13 ವರ್ಷಗಳ ಕಾಲ ಅದೇ ಸಂತೋಷ ಮನೆಯಲ್ಲಿ ನೆಲೆಸಿರುತ್ತೆ ಅನ್ನೋ ಒಂದು ವಾಡಿಕೆ ಇದೆ. ಸೊ ಎಲ್ಲರಿಗೂ ಕೂಡ ಈ ಬೆಳಕಿನ ಹಬ್ಬ ಬಾಳು ಬೆಳಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಮೊದಲನೇದಾಗಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆನ ಚೂಸ್ ಮಾಡ್ಕೋಬೇಕು. ನಾನು 2 ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. 2 ಕಪ್ಪು ಸಕ್ಕರೆಗೆ 3/4 ಕಪ್ಪಷ್ಟು, ಅಂದರೆ 1 ಕಪ್ ಅಳತೆಯಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ ಅಂತಂದರೆ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರು ತೊಗೋಬೇಕು. ಅಂದರೆ ಇವಾಗ 2 ಕಪ್ ತೊಗೊಂಡಿದ್ದೀನಿ, 2 ಕಪ್ಪು 3/4 ಥರ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಅಳತೆ ಇದ್ದರೆ ಸಾಕು. ಇಲ್ಲ ಫುಲ್ ತೊಗೋತೀನಿ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗತ್ತೆ ಅಷ್ಟೇ. ಈ ಅಳತೆಯಲ್ಲಿ ನೀರು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ. ತುಂಬ ಗಟ್ಟಿನೂ ಇರೋದಿಲ್ಲ, ಪಾಕ ತುಂಬ ತೆಳುವೂ ಇರೋದಿಲ್ಲ. ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ತುಂಬ ಸ್ವೀಟ್ ಇರೋದಿಲ್ಲ, ತುಂಬ ಸ್ವೀಟ್ ಕಮ್ಮಿನೂ ಇರೋದಿಲ್ಲ. ಸೊ ಇದನ್ನು ಸ್ವಲ್ಪ ಹಾಗೆ ಸ್ಪೂನ್ ತೊಗೊಂಡು ಕೈ ಆಡಿಸ್ಕೊಳ್ಳಿ. ಇದು ಕುದೀತಾ ಇರುವಾಗ ಏಲಕ್ಕಿ ಪೌಡರು ಮತ್ತು ಡ್ರೈ ಕೊಕೊನೆಟ್ ಪೌಡರ್ನೆಲ್ಲ ಎತ್ತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಒಂದು ಸೈಡು. ಅದು ಕುದಿ ಬಂದ ತಕ್ಷಣ ಹಾಕ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ. ಗ್ಯಾಸ್ ಸ್ಟವ್ ಉರಿಯನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ತುಂಬ ಲೋನು ಬೇಡ, ತುಂಬ ಹೈ ಫ್ಲೇಮು ಬೇಡ. ಸೊ ಈ ಥರ ಇತ್ತು ಅಂದರೆ ಒಂದು 5 ನಿಮಿಷದಲ್ಲಿ ಒಂದು ಕುದಿ ಬರುತ್ತೆ. ಈ ಥರ ಕುದಿ ಬಂತು ಅಂತ ಅಂದರೆ ಆರಾಮಾಗಿ ಇವಾಗ ಪಾಕ ರೆಡಿಯಾಗಿದೆ ಅಂತಲೇ ತಿಳ್ಕೊಬಹುದು. ಇವಾಗ ಏಲಕ್ಕಿ ಪೌಡರ್ನೆಲ್ಲ ನಾವು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಹದ ಬಂದ ತಕ್ಷಣವೇ ಏಲಕ್ಕಿ ಪೌಡರ್ನ ಹಾಕಬೇಕು. ಒಂದೇ ಏಲಕ್ಕಿ ಪೌಡರ್ ನಾನು ಹಾಕ್ತಿರೋದು. ನಿಮಗೆ ಫ್ಲೇವರ್ ಬೇಕು ಅಂತಂದರೆ 2-3 ಏಲಕ್ಕಿ ಹಾಕೋಬಹುದು. ಹಾಗೆ ನಾನು ಡ್ರೈ ಕೊಕೊನೆಟ್ ಪೌಡರ್ನ ಎತ್ತಿಟ್ಕೊಂಡಿದ್ದೀನಿ. ಒಣಗಿರುವಂಥ ಕೊಬ್ಬರಿ ಪೌಡ್ರನ್ನ ನಾನು ಹಾಕ್ತಿರೋದು. ಇದನ್ನು ಮನೇಲೇ ಮಾಡ್ಕೊಂಡಿರೋದು, ನೀವು ಕೂಡ ಮಾಡ್ಕೋಬೋದು. ಈ ಥರ ಪೌಡರ್ನ ಹಾಕ್ಕೊಂಡ್ರೆ ಬೇಗ ಕೆಡೋದಿಲ್ಲ. ಒಂದು ವಾರ ಆದ್ರೂ ಗುಲಾಬ್ ಜಾಮೂನ್ನ ಇಟ್ಕೊಂಡು ತಿನ್ಬೋದು. ಹಸಿದು ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. 2-3 ನಿಮಿಷದಲ್ಲಿ ಅದು ರೆಡ್ಯೂಸ್ ಆಗುತ್ತೆ, ಸರಿಯಾದ ಟೇಸ್ಟ್ ವೈಸ್ ಬರುತ್ತೆ. ನೋಡಿ, ಬೇಕ್ರಿಯಲ್ಲಿ ಇದೇ ಥರ ಕೊಡೋದು, ಸೇಮ್ ಬೇಕ್ರಿ ಟೇಸ್ಟ್ ವೈಸೇ ಬರುತ್ತೆ, ಸೂಪರಾಗಿರುತ್ತೆ. ಪಾಕಕ್ಕೆ ಅಥವಾ ಶುಗರ್ ಸಿರಪ್ಗೆ ಆಪ್ಷನ್ಸು, ನೀವು ಬೇಕು ಅಂತಂದರೆ ಕೊಬ್ಬರಿ ಹಾಕೋಬೋದು, ಇಲ್ಲ ಅಂತಂದರೆ ಕೊಬ್ಬರಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಿಡಿ, ಪರವಾಗಿಲ್ಲ. ಇನ್ನು ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಮೇಯ್ನಾಗಿ ನಿಂಬೆಹಣ್ಣಿನ ರಸ ಹಾಕೋಬೇಕು. ಪಾಕ ಎಷ್ಟಿದೆ ಅದ್ರ ಮೇಲೆ ನೋಡಿ, ನೀವು 1 ನಿಂಬೆಹಣ್ಣಿನ ರಸ ಬೇಕಾ ಅಥವಾ ಅರ್ಧ ಬೇಕಾ ಅಂತ ಡಿಸೈಡ್ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ಆಗಿಬಿಟ್ರು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ. ಹಾಗೇ ನಾನು 4 ಜನಕ್ಕೆ ಮಾಡ್ತಿರೋದು, ಸೊ ಹಾಗಾಗಿ ಸಣ್ಣ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ, ಅದನ್ನು ತೆಗೆದು ಸೈಡ್ಗೆ ಇಟ್ಬಿಡೋಣ. 1 ಕಪ್ಪು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವಾನ ಮಿಕ್ಸಿಗೆ ಹಾಕಿ ಫುಲ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಫೈನ್ ಪೌಡ್ರ್ ಆಗೋ ಥರ. ನೀವು ಕೂಡ ಆ ಥರ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಅದೇ ಹದದಲ್ಲಿರಲಿ ಅಂದರೆ ನಾರ್ಮಲ್ ರವೆ ಕೂಡ ಹಾಕೋಬೋದು. ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಒಂದು ಬಟ್ಟೆಯಲ್ಲಿ ಹಾಕಿ ಎತ್ತಿಟ್ಬಿಡಿ. ನಾನು ಎತ್ತಿಟ್ಕೊಂಡಿದ್ದೀನಿ ಇದೇ ಥರ.
ಆಲ್ರೆಡಿ ಈ ಥರ ಸ್ವಲ್ಪ ಹಾರ್ಡಾಗಿ ನಾನು ಅರ್ಧ ಗಂಟೆ ಮುಚ್ಚಿಟ್ಟಿದ್ನಲ್ಲ, ಸೊ ಹಾಗಾಗಿ ರವೆ ಹಾಕಿರೋ ಕಾರಣ ಅರ್ಧ ಗಂಟೆ ಮುಚ್ಚಿಟ್ಟಿದ್ದೀನಿ. ಇನ್ಸ್ಟೆಂಟ್ ಆದರೆ ಅವಶ್ಯಕತೆ ಇರೋದಿಲ್ಲ. ಇವಾಗ ಕಲಿಸ್ಕೊಬೇಕು, ಇವಾಗ ಒಂದು ಹದಕ್ಕೆ ತೊಗೊಬೇಕು, ತುಂಬ ಚೆನ್ನಾಗಿ ಕಲಿಸ್ಕೊಬೇಕು. ಒಂದಷ್ಟು ಸಾರಿ ಚೆನ್ನಾಗಿ ಕಲಿಸ್ದಾಗ್ಲೇ ಸಾಫ್ಟಾಗಿ ಬರುವಂಥದ್ದು. ಆ ರವೆ ಹದ ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೇ ಬರಬೇಕು, ಅಷ್ಟು ನೀಟಾಗಿ ಕಲಿಸ್ಕೊಂಡ್ರೆ ಗುಲಾಬ್ ಜಾಮೂನ್ ಮಾಡಿದಾಗ ಹೊಡೆದೋಗಲ್ಲ ಅದು, ಅಥವಾ ಕ್ರ್ಯಾಕ್ ಆಗೋದಿಲ್ಲ, ಸಾಫ್ಟಾಗಿ ಬರುತ್ತೆ. ಮತ್ತು ನಾನು 5 ನಿಮಿಷಗಳ ಕಾಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಂಡಿದ್ದೀನಿ. ಅದು ಇವಾಗ ಗುಲಾಬ್ ಜಾಮೂನ್ನ ಉಂಡೆ ಮಾಡಲಿಕ್ಕೆ ಕರೆಕ್ಟಾಗಿ ಬರ್ತಾಯಿದೆ, ಸಾಫ್ಟಾಗಿ. ನೋಡಿ ಈಗ ಮಾಡ್ತಾಯಿದ್ದೀನಲ್ಲ, ಲೈಕ್ ಈ ಥರ ಆರಾಮಾಗಿ ಮಾಡ್ಕೋಬೋದು. ಇವಾಗ ರವೆ ಹಾಕಿರೋ ಕಾರಣ ಲೈಟಾಗಿ ಸ್ಕ್ರ್ಯಾಚ್ ಆಗಬಹುದು, ಬಟ್ ಅಂತೂ ತುಂಬ ಸ್ಕ್ರ್ಯಾಚಸ್ಸನ್ನು ಆಗೋದಿಲ್ಲ. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಜಾಮೂನಿನ ಉಂಡೆಗಳಂತೂ ಸೂಪರಾಗಿ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಕ್ರ್ಯಾಕ್ಗಳಾಗ್ತಾ ಇಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ, ಹದ ಚೆನ್ನಾಗಿದೆ. ಅಂದರೆ ನಾವು ಕಲಿಸ್ಕೋತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಬಿಡೋಣ. ತುಂಬ ಜಾಸ್ತಿ ಬಿಸಿನೂ ಬೇಡ, ತುಂಬ ಕಮ್ಮಿನೂ ಬೇಡ, ಮೀಡಿಯಮ್ ಇರಲಿ. ಅದು ಕಾದಿದೆಯಾ ಇಲ್ವಾ ಅಂತ ನಾವು ನೋಡಬೇಕಂತಂದರೆ ₹1 ಕಾಯಿನ್ನ ಹಾಕಬೇಕು. ಅದರ ಹೀಟ್ನ ಕಾಯಿನೆಲ್ಲ ಎಳ್ಕೊಳ್ಳುತ್ತೆ, ಆವಾಗ ಅಂಟಲ್ಲ ಬೇಗ. ಇದು ನಾವು ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಮಾಡ್ತಿರೋದಲ್ವ, ಸೊ ಅಂಟ್ಕೊಂಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಕಾಯಿನ್ ಹಾಕಿದ್ದೀನಿ ಅಷ್ಟೇ. ಈಗ ಹಾಕ್ತಾಯಿದ್ದೀನಿ ನೋಡಿ, ಕರೆಕ್ಟಾಗಿ ಅಂಟಲ್ಲ, ಅದು ನೀಟಾಗಿ ಬರ್ತಾಯಿದೆ. ಎಣ್ಣೆನೂ ಹದವಾಗಿ ಕಾಯ್ದಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡಿ, ಚೆನ್ನಾಗಿ ಬೇಯುತ್ತೆ, ಪರವಾಗಿಲ್ಲ. ಹಾಗಾಗ ಅವಾಗವಾಗ ನೋಡ್ಕೋತಾ ಇರಬೇಕಿಲ್ಲ ಅಂತಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ನಾವು ಸಿಲ್ವರ್ ಪಾತ್ರೆಗಳನ್ನ ಯೂಸ್ ಮಾಡಿದಾಗ ಜಾಸ್ತಿ ಹಂಗಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೇ ಕಾಯಿನ್ ಹಾಕಿರುವಂಥದ್ದು. ಈಗ ನೋಡಿ, ನೋಡ್ತಾ ಇದ್ದಂಗೆ ನಮ್ಗೆ ಅನ್ನಿಸ್ತಾ ಇದೆ ಇನ್ಸ್ಟೆಂಟ್ ಮಿಕ್ಸ್ ಗುಲಾಬ್ ಜಾಮೂನ್ ಪೌಡರ್ನ ಯೂಸ್ ಮಾಡಿರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ ದಯವಿಟ್ಟು ಒಮ್ಮೆ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಡ್ರೈ ಜಾಮೂನ್ ತಿನ್ನೋರ್ಗಂತೂ ತುಂಬ ಕ್ರಿಸ್ಪಿಯಾಗೇ ಇರುತ್ತೆ ಅಂತ ಹೇಳ್ಬೋದು, ಏಕೆಂದರೆ ಗೋಧಿ ಹಿಟ್ಟು ಮತ್ತು ರವೆ ಯೂಸ್ ಮಾಡಿರೋದಲ್ವ. ಸೊ ಹಾಗೆ ಕೂಡ ತಿನ್ಬೋದು. ಇನ್ನು ಶುಗರ್ ಏನಾದ್ರು ಇತ್ತು ಅಂತ ಅಂದರೆ, ಅಥವಾ ಯಾರು ಸ್ವೀಟ್ ತಿನ್ನಲ್ಲ ಅನ್ನೋರು ಡ್ರೈ ಜಾಮೂನ್ನ ತಿನ್ಬೋದು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಸೊ ಇದಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲು ಅಲ್ಲ, ಸೇಮ್ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡಿರೋ ಥರನೇ ಕಾಣಿಸ್ತಾ ಇದೆ. ಕಲ್ಲರು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣವೇ ತೆಗೆದುಬಿಡಿ, ಇಲ್ಲ ಅಂತಂದರೆ ಹಾಕಿ ಬಿಟ್ಟರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ, ರವೆ ಹಾಕಿರೋ ಕಾರಣ ಮತ್ತು ಗೋಧಿ ಹಿಟ್ಟು ಹಾಕಿರೋ ಕಾರಣ. ಸೊ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಶುಗರ್ ಸಿರಪ್ ಅಂತಂದರೆ ಪಾನಕ ಬಿಸಿ ಬಿಸಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣಗಾದ್ಮೇಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ, ಜ್ಯೂಸಿಯಾಗಿದೆ. ಕರೆದಿರುವಂಥ ಗುಲಾಬ್ ಜಾಮೂನ್ನ ತೆಗೆದು ಒಂದು 5 ನಿಮಿಷಗಳ ಅಥವಾ 10 ನಿಮಿಷಗಳ ಕಾಲ ಅದನ್ನು ಸಿರಪ್ ಒಳಗಡೆ ಇರಲಿಕ್ಕೆ ಬಿಟ್ಬಿಡಿ. ಆಮೇಲೆ ಸರ್ವ್ ಮಾಡಲಿಕ್ಕೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಹಾಕಿದ ತಕ್ಷಣ ತೊಗೊತೀವಿ ಅಂತಂದರೆ ಆ ಶುಗರ್ ಸಿರಪ್ಪು ಕರೆಕ್ಟಾಗಿ ಅದನ್ನು ಹೀರ್ಕೊಂಡಿರೋದಿಲ್ಲ, ಇನ್ನೂ ಸ್ವಲ್ಪ ಹಾಗಾಗಿ ಇರುತ್ತೆ. ಸೊ ಹಾಗಾಗಿ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ. ಒಂದು 10 ನಿಮಿಷ ಆದಮೇಲೆ ಸರ್ವ್ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಟೇಸ್ಟು. ಎಣ್ಣೆಯಲ್ಲಿ ಕರೆದಿದ್ದಂಥ ಗುಲಾಬ್ ಜಾಮೂನ್ನ 15 ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೆ ಶುಗರ್ ಸಿರಪ್ ಒಳಗಡೆ. ಇವಾಗ ಪರ್ಫೆಕ್ಟಾಗಿದೆ, ಸರ್ವ್ ಮಾಡಲಿಕ್ಕೆ ರೆಡಿ ಇದೆ ಅಂತಲೇ ಹೇಳ್ಬೋದು. ರವೆ ಮತ್ತು ಗೋಧಿ ಹಿಟ್ಟಿಂದ ಮಾಡಿದಂಥ ಗುಲಾಬ್ ಜಾಮೂನ್, ಇನ್ಸ್ಟೆಂಟಾಗಿ ಮಾಡಿದಂಥ ಗುಲಾಬ್ ಜಾಮೂನ್ ಅಂತಲೇ ಹೇಳ್ಬೋದು. ಬನ್ನಿ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಲ್ವಾ. ಸೊ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ದಯವಿಟ್ಟು ಯಾರಾದರೂ ಒಮ್ಮೆ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ, ಹೇಗಿತ್ತು ಅಂತ ಹೇಳಿ. ಹಾಗೆ ನಮಗೆ ಯಾವಾಗ ಬೇಕು ಅಂತ ಅನಿಸುತ್ತೆ ಆವಾಗೆಲ್ಲ ಆರಾಮಾಗಿ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು ಅಲ್ವಾ. ಇನ್ಸ್ಟೆಂಟಾಗಿ ಗೆಸ್ಟ್ ಬಂದ್ರೂ ಕೂಡ ಒಂದು 15 ನಿಮಿಷ 20 ನಿಮಿಷದಲ್ಲೇ ಮಾಡಿಕೊಟ್ಬಿಡ್ಬಹುದು. ತುಂಬ ಈಸಿಯಾಗಿರುವಂಥ ರೆಸಿಪಿ. ಹಾಗೆ ಇನ್ನು ಟೇಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಗುಲಾಬ್ ಜಾಮೂನ್ ಮಿಕ್ಸ್ ತಂದು ಮಾಡೋದಕ್ಕಿಂತ ಹೆಚ್ಚು ಟೇಸ್ಟ್ ಇದೆ ಈ ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಮಾಡಿರೋ ಗುಲಾಬ್ ಜಾಮೂನ್ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ನನ್ನ ಮಗ ತಿಂದು ನೋಡಿದ ತಕ್ಷಣ ಒಂದೇ ಮಾತಲ್ಲಿ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ. ಸೊ ಯಾವಾಗ ಬೇಕಂತಂದ್ರೂ ಮನೇಲಿ ಇನ್ಸ್ಟೆಂಟಾಗಿ ಮಾಡಿ ತಿನ್ಬೋದಲ್ಲ. ಹಾಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ರೆಸಿಪಿ ಅಥವಾ ವಿಡಿಯೋ ಜೊತೆಗೆ. ನಾನಿನ್ನು ಹೋಗಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್ ಆಲ್.